ನಮಸ್ಕಾರ ಗೆಳೆಯರೆ, ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ. ನಾನು ನಾಗರಾಜ್. ಬನ್ನಿ ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವೀಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ಈ ಹಿಂದೆ ಕೂಡ ನಾವು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಅಪ್ಲೋಡ್ ಮಾಡಿರೋ ವೀಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಗೆಳೆಯರೆ, ಇವತ್ತಿನ ಕ್ಲಾಸ್ ಸಾಮಾನ್ಯ ಜ್ಞಾನ ಭಾಗ 33. ಆಲ್ರೆಡಿ 32 ಭಾಗಗಳು ನಾವು ಅಪ್ಲೋಡ್ ಮಾಡಿದ್ದೀವಿ. ಇವತ್ತು 33ನೇ ಭಾಗವನ್ನು ನೋಡ್ತಾ ಇದ್ದೀವಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಪ್ರಶ್ನೆ 1, ಕೋನಾರ್ಕ್ ಪ್ರಖ್ಯಾತ ಸೂರ್ಯ ದೇವಾಲಯದ ನಿರ್ಮಾತೃ ಯಾರು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಪ್ರತಾಪರುದ್ರ, ಆಪ್ಷನ್ ಬಿ ಅನಂತವರ್ಮನ್, ಆಪ್ಷನ್ ಸಿ ನರಸಿಂಹ 1, ಆಪ್ಷನ್ ಡಿ ನರಸಿಂಹ. ಗೆಳೆಯರೆ, ಕೋನಾರ್ಕ್ ಪ್ರಖ್ಯಾತ ಸೂರ್ಯ ದೇವಾಲಯ ತುಂಬ ಫೇಮಸ್ ಆಗಿರುವಂಥ ಒಂದು ದೇವಾಲಯ. ಇದು ಬ್ಲ್ಯಾಕ್ ಪಗೋಡಾನಲ್ಲಿದೆ. ಸೊ ಇದನ್ನು ಯಾರು ನಿರ್ಮಾಣ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಗೆಳೆಯರೆ, ಪ್ರಶ್ನೆ 1ರ ಸರಿಯಾದ ಉತ್ತರ ಆಪ್ಷನ್ ಸಿ ನರಸಿಂಹ 1 ಈ ಕೋನಾರ್ಕ್ನ ಪ್ರಖ್ಯಾತ ಸೂರ್ಯ ದೇವಾಲಯವನ್ನು ನಿರ್ಮಾಣವನ್ನು ಮಾಡ್ತಾನೆ. ಸೊ ಕೋನಾರ್ಕ್ನ ಸೂರ್ಯ ದೇವಾಲಯ ಎಲ್ಲಿದೆ ಅಂದರೆ ಭಾರತದ ಒಡಿಶಾ ರಾಜ್ಯದ ಪೂರಿ ಜಿಲ್ಲೆ ಒಂದು ಪಟ್ಟಣದಲ್ಲಿದೆ. ಎಲ್ಲಿದೆ? ಒಡಿಶಾ ರಾಜ್ಯದ ಪೂರಿ ಜಿಲ್ಲೆ ಒಂದು ಪಟ್ಟಣದಲ್ಲಿದೆ ಕೋನಾರ್ಕ್ ಪ್ರಖ್ಯಾತ ಸೂರ್ಯ ದೇವಾಲಯ. ಇದನ್ನ ಬ್ಲ್ಯಾಕ್ ಪಗೋಡಾ ಅಂತ ಕೂಡ ಕರೀತಾರೆ, ಯಾಕಂದ್ರೆ ಕರಿಕಲ್ಲಿನಲ್ಲಿ ಇದನ್ನ ಕಟ್ಟಿದ್ದಾರೆ ಗೆಳೆಯರು. ಓಕೆ, ಸೊ ಪ್ರಶ್ನೆ 2, ಡಾರ್ಕ್ ಕಾಂಟಿನೆಂಟ್ ಕತ್ತಲು ಖಂಡ ಅಂತ ಯಾವುದನ್ನ ಕರೀತಾರೆ? ಆಪ್ಷನ್ ಎ ಆಫ್ರಿಕಾ, ಆಪ್ಷನ್ ಬಿ ದಕ್ಷಿಣ ಆಫ್ರಿಕಾ, ಆಪ್ಷನ್ ಸಿ ಆಸ್ಟ್ರೇಲಿಯಾ, ಆಪ್ಷನ್ ಡಿ ಏಷ್ಯಾ. ಗೆಳೆಯರೆ, ಡಾರ್ಕ್ ಕಾಂಟಿನೆಂಟ್ ಅಂತ ಯಾವ ಖಂಡವನ್ನ ಕರೀತಾರೆ, ಯಾವ ಕಾಂಟಿನೆಂಟ್ ಅನ್ನ ಕರೀತಾರೆ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 2ರ ಸರಿಯಾದ ಉತ್ತರ ಆಪ್ಷನ್ ಎ ಆಫ್ರಿಕಾವನ್ನ ಡಾರ್ಕ್ ಕಾಂಟಿನೆಂಟ್ ಅಂತ ಕರೀತಾರೆ, ಅಥವಾ ಕತ್ತಲು ಖಂಡ. ಕಾಂಟಿನೆಂಟ್ ಅಂದ್ರೆ ಖಂಡ, ಸೊ ಕತ್ತಲು ಖಂಡ ಅಂತ ಕರೀತಾರೆ. ಓಕೆ, ಪ್ರಶ್ನೆ 3, ಕೆಳಗಿನ ಪೌಷ್ಟಿಕಾಂಶಗಳಲ್ಲಿ ಹಾಲಿನಲ್ಲಿ ಅತಿ ಕಡಿಮೆ ಲಭ್ಯವಿರುವ ಪೌಷ್ಟಿಕಾಂಶ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಕ್ಯಾಲ್ಸಿಯಂ, ಆಪ್ಷನ್ ಬಿ ಪ್ರೋಟೀನ್, ಆಪ್ಷನ್ ಸಿ ಕಾರ್ಬೋಹೈಡ್ರೇಟ್ಸ್, ಆಪ್ಷನ್ ಡಿ ವಿಟಮಿನ್ ಸಿ. ಗೆಳೆಯರೆ, ಹಾಲನ್ನ ಒಂದು ಸಂಪೂರ್ಣ ಆಹಾರ ಅಂತ ಅನ್ನೋದಿಲ್ಲ, ಯಾಕಂದ್ರೆ ಹಾಲಿನಲ್ಲಿ ಯಾವುದೇ ರೀತಿಯ ಐರನ್ ಇರಲ್ಲ. ಓಕೆ, ಹಾಲಿನಲ್ಲಿ ನಾವು ಸೇವಿಸುವಂಥ ಪ್ರತಿಯೊಂದು ಆಹಾರದಲ್ಲಿ ಕೂಡ ಐರನ್ ಇರುತ್ತೆ. ಸೊ ಅದೇ ರೀತಿ ಹಾಲಿನಲ್ಲಿ ಐರನ್ ಇಲ್ಲದೆ ಇರೋ ಕಾರಣದಿಂದ ಅದನ್ನು ಒಂದು ಸಂಪೂರ್ಣ ಆಹಾರ ಅಂತ ವಿಜ್ಞಾನಿಗಳು ಒಪ್ಪುಗೊಳ್ಳೋದಿಲ್ಲ ಗೆಳೆಯರು. ಓಕೆ, ಸೊ ಅದೇ ರೀತಿ ಹಾಲಿನಲ್ಲಿ ಅತಿ ಕಡಿಮೆ ಲಭ್ಯವಿರೋ ಪೌಷ್ಟಿಕಾಂಶ ಈ ಕೆಳಗಿನಲ್ಲಿ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಕ್ಯಾಲ್ಸಿಯಂ, ಆಪ್ಷನ್ ಬಿ ಪ್ರೋಟೀನ್, ಆಪ್ಷನ್ ಸಿ ಕಾರ್ಬೋಹೈಡ್ರೇಟ್ಸ್, ಆಪ್ಷನ್ ಡಿ ವಿಟಮಿನ್ ಸಿ. ಗೆಳೆಯರೆ, ಪ್ರಶ್ನೆ 3ರ ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಸಿ. ಗೆಳೆಯರೆ, ವಿಟಮಿನ್ ಸಿ ಅತಿ ಕಡಿಮೆ ಇರುತ್ತೆ ಹಾಲಿನಲ್ಲಿ. ಓಕೆ, ಹುಳಿ ಇರಲ್ಲ. ಓಕೆ, ಸೊ ಪ್ರಶ್ನೆ 4, ಜಪಾನಿನ ರಾಜಧಾನಿಯಾಗಿರುವ ನಗರ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ನಾಗಾಸಾಕಿ. ಹಿರೋಶಿಮಾ ನಾಗಾಸಾಕಿಯಲ್ಲಿ 1945ರಲ್ಲಿ ಅಮೆರಿಕಾದವರು ಅಣುಬಾಂಬನ್ನು ಹಾಕ್ತಾರೆ. ಈ 2 ನಗರಗಳು ಸರ್ವನಾಶ ಆಗಿ ಹೋಗುತ್ತೆ. ಓಕೆ, ಈಗಲೂ ಕೂಡ ಅವರು ಅಂಗವೈಕಲ್ಯದಿಂದ ಹುಟ್ಟುತ್ತವೆ ಮಕ್ಕಳು ಅಲ್ಲಿ. ಓಕೆ, ಆಪ್ಷನ್ ಬಿ ಕ್ಯೂಟೋ, ಆಪ್ಷನ್ ಸಿ ಬೀಜಿಂಗ್, ಚೀನಾದ ರಾಜಧಾನಿ ಬೀಜಿಂಗ್, ಆಪ್ಷನ್ ಡಿ ಟೋಕಿಯೋ. ಗೆಳೆಯರೆ, ಪ್ರಶ್ನೆ 4ರ ಸರಿಯಾದ ಉತ್ತರ ಆಪ್ಷನ್ ಡಿ ಟೋಕಿಯೋ. ಗೆಳೆಯರೆ, ಜಪಾನ್ನ ರಾಜಧಾನಿ ಯಾವುದು ಅಂದರೆ ಅದು ಟೋಕಿಯೋ ನಗರ. ಟೋಕಿಯೋ ಜಪಾನ್ನ ರಾಜಧಾನಿ. ಓಕೆ, ಪ್ರಶ್ನೆ 5, ಏಷ್ಯಾದ ಅತಿದೊಡ್ಡ ಕಂಪ್ರೆಸ್ಡ್ ಬಯೋಗ್ಯಾಸ್ ಸ್ಥಾವರವನ್ನು ಭಾರತದ ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಗಿದೆ? ಆಪ್ಷನ್ ಎ ಪಂಜಾಬ್, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಹರಿಯಾಣ, ಆಪ್ಷನ್ ಡಿ ರಾಜಸ್ಥಾನ್. ಏಷ್ಯಾದ ಅತಿದೊಡ್ಡ ಕಂಪ್ರೆಸ್ಡ್ ಬಯೋಗ್ಯಾಸ್ ಸ್ಥಾವರವನ್ನು ಭಾರತದ ಯಾವ ರಾಜ್ಯದಲ್ಲಿ ನಿರ್ಮಾಣವನ್ನು ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 5ರ ಸರಿಯಾದ ಉತ್ತರ ಆಪ್ಷನ್ ಎ ಪಂಜಾಬ್. ಗೆಳೆಯರೆ, ಪಂಜಾಬ್ ರಾಜ್ಯದಲ್ಲಿ ಏಷ್ಯಾದ ಅತಿದೊಡ್ಡ ಕಂಪ್ರೆಸ್ಡ್ ಬಯೋಗ್ಯಾಸ್ ಸ್ಥಾವರವನ್ನು ನಿರ್ಮಾಣವನ್ನು ಮಾಡಿದ್ದಾರೆ. ಸೊ ಪಂಜಾಬ್ನ ರಾಜಧಾನಿ ಬಂದ್ಬಿಟ್ಟು ಚಂಡೀಗಢ. ಓಕೆ, ಪ್ರಶ್ನೆ 6, ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನ ಯಾರು ನೇಮಿಸ್ತಾರೆ ಅಂತ ಕೇಳ್ತಾ ಇದ್ದಾರೆ. ಗೆಳೆಯರೆ, KPSC ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಯನ್ನ ಹಲವು ಬಾರಿ ಕೇಳಿದ್ದಾರೆ, ಈಗಲೂ ಕೂಡ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಲೋಕಸಭೆಯ ಸಭಾಪತಿ, ಆಪ್ಷನ್ ಬಿ ರಾಷ್ಟ್ರಪತಿ, ಆಪ್ಷನ್ ಸಿ ಪ್ರಧಾನಮಂತ್ರಿ, ಆಪ್ಷನ್ ಡಿ ರಾಜ್ಯಸಭಾ ಸದಸ್ಯರು. ಗೆಳೆಯರೆ, ಪ್ರಶ್ನೆ 6ರ ಸರಿಯಾದ ಉತ್ತರ ಆಪ್ಷನ್ ಬಿ ರಾಷ್ಟ್ರಪತಿಗಳು. ಭಾರತದ ಸಂವಿಧಾನ ವಿಧಿ 124ರ ಅಡಿಯಲ್ಲಿ ರಾಷ್ಟ್ರಪತಿಗಳು ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನ ನೇಮಕವನ್ನ ಮಾಡ್ತಾರೆ. ಅಕಸ್ಮಾತ್ ರಾಷ್ಟ್ರಪತಿಗಳು ಅವರ ಸ್ಥಾನದಲ್ಲಿ ಅವರು ಇರಲಿಲ್ಲ, ಆ ಟೈಮಲ್ಲಿ ಉಪರಾಷ್ಟ್ರಪತಿಗಳು ಇದ್ದರೆ ಉಪರಾಷ್ಟ್ರಪತಿಗಳು ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನ ನೇಮಕ ಮಾಡಬಹುದು. ಓಕೆ, ಪ್ರಶ್ನೆ 7, ಕ್ರೌಂಚ್ ಗಿರಿ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ ಎ ಚಿಕ್ಕಬಳ್ಳಾಪುರ, ಆಪ್ಷನ್ ಬಿ ದಕ್ಷಿಣ ಕನ್ನಡ, ಆಪ್ಷನ್ ಸಿ ಉತ್ತರ ಕನ್ನಡ, ಆಪ್ಷನ್ ಡಿ ಬಳ್ಳಾರಿ. ಗೆಳೆಯರೆ,
ಕ್ರೌಂಚ್ಗಿರಿ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 7ರ ಸರಿಯಾದ ಉತ್ತರ ಆಪ್ಷನ್ ಡಿ ಬಳ್ಳಾರಿಯಲ್ಲಿದೆ. ಕ್ರೌಂಚ್ಗಿರಿ ಬಂದ್ಬಿಟ್ಟು ಬಳ್ಳಾರಿ, ಕರ್ನಾಟಕದ ಬಳ್ಳಾರಿ ಜಿಲ್ಲೆಯಲ್ಲಿದೆ ಗೆಳೆಯರು. ಓಕೆ. ಪ್ರಶ್ನೆ 8, ಅಯ್ಯಪ್ಪ ದೇವರಿಗೆ ಸಮರ್ಪಿತವಾದ ಶಬರಿಮಲ ಶ್ರೀಧಾಮ ಶಸ್ತ್ರ ದೇವಾಲಯವು ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಮಣಿಪುರ್, ಆಪ್ಷನ್ ಡಿ ಕೇರಳ. ಗೆಳೆಯರೆ, ತಮಗೆಲ್ಲ ಗೊತ್ತಿರೋ ಹಾಗೆ ಅಯ್ಯಪ್ಪ ಸ್ವಾಮಿ ದೇವಾಲಯ ಎಲ್ಲಿದೆ? ಪ್ರಶ್ನೆ 8ರ ಸರಿಯಾದ ಉತ್ತರ ಆಪ್ಷನ್ ಡಿ ಕೇರಳದಲ್ಲಿದೆ. ಕೇರಳದ ರಾಜಧಾನಿ ಬಂದ್ಬಿಟ್ಟು ತಿರುವನಂತಪುರಂ ಅಥವಾ ತ್ರಿವೇಂದ್ರಂ. ಓಕೆ. ಪ್ರಶ್ನೆ 9, ಭಾರತದ ಯಾವ ರಾಜ್ಯದಲ್ಲಿ ನಾಗೌರ್ ಜಾತ್ರೆ ನಡೆಯುತ್ತದೆ? ಆಪ್ಷನ್ ಎ ಮಧ್ಯಪ್ರದೇಶ್, ಆಪ್ಷನ್ ಬಿ ರಾಜಸ್ಥಾನ್, ಆಪ್ಷನ್ ಸಿ ಒಡಿಶಾ, ಆಪ್ಷನ್ ಡಿ ಆಂಧ್ರ ಪ್ರದೇಶ್. ಗೆಳೆಯರು, ಈ ಪ್ರಶ್ನೆಯನ್ನು ಹಲವು ಬಾರಿ ಕೇಳಿದ್ದಾರೆ. ನಾಗೌರ್ ಜಾತ್ರೆ ಒಂದು ಪ್ರಸಿದ್ಧವಾದ ಜಾತ್ರೆ ಭಾರತದಲ್ಲಿ ಯಾವ ರಾಜ್ಯದಲ್ಲಿ ನಡೆಯುತ್ತೆ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 9ರ ಸರಿಯಾದ ಉತ್ತರ ಆಪ್ಷನ್ ಬಿ ರಾಜಸ್ಥಾನ್ ರಾಜ್ಯದಲ್ಲಿ ನಾಗೌರ್ ಜಾತ್ರೆ ನಡೆಯುತ್ತೆ. ಇದೊಂದು ಒಂದು ಫೇಮಸ್ ಆದ ಜಾತ್ರೆ. ಸೊ ರಾಜಸ್ಥಾನದ ರಾಜಧಾನಿ ಜೈಪುರ್. ಜೈಪುರನ್ನ ಪಿಂಕ್ ಸಿಟಿ ಅಥವಾ ಆನೆಗಳ ಸಿಟಿ, ಆನೆಗಳ ನಗರ ಅಥವಾ ಪಿಂಕ್ ಸಿಟಿ ಅಂತ ಕರೀತಾರೆ. ಓಕೆ. ಆನೆಗಳ ಉತ್ಸವ ಇಲ್ಲೇ ನಡೆಯುತ್ತೆ, ಜೈಪುರ್ನಲ್ಲೇ ನಡೆಯುತ್ತೆ ಆನೆಗಳ ಉತ್ಸವ ಪ್ರತಿ ವರ್ಷ. ಗೆಳೆಯರೆ, ಪ್ರಶ್ನೆ 10, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಬಿಲ್ ಬುಡಕಟ್ಟು ಹೆಚ್ಚಾಗಿ ಕಂಡುಬರುತ್ತದೆ? ಆಪ್ಷನ್ ಎ ಉತ್ತರ ಕನ್ನಡ, ಆಪ್ಷನ್ ಬಿ ದಕ್ಷಿಣ ಕನ್ನಡ, ಆಪ್ಷನ್ ಸಿ ಹಾಸನ, ಆಪ್ಷನ್ ಡಿ ತುಮಕೂರು. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಭೀಲ್ ಬುಡಕಟ್ಟು ಹೆಚ್ಚಾಗಿ ಕಂಡುಬರುತ್ತೆ ಅಂತ ಕೇಳ್ತಾರೆ. ಗೆಳೆಯರೆ, ಕರ್ನಾಟಕದ ಬಗ್ಗೆ, ಕರ್ನಾಟಕ ಭೌಗೋಳಿಕದ ಬಗ್ಗೆ, ಕರ್ನಾಟಕದ ವಾತಾವರಣದ ಬಗ್ಗೆ ತಮಗೆಲ್ಲ ಅರಿವಿರಬೇಕು, ಗೊತ್ತಿರಬೇಕು. ಕರ್ನಾಟಕದಲ್ಲಿ ತಾವು KPSC KEಗಳಲ್ಲಿ ಕಾಂಪಿಟೇಷನ್ ಮಾಡ್ತಾ ಇದ್ದೀರಾ ಅಂದರೆ ಕರ್ನಾಟಕದ ಸಂಪೂರ್ಣ ಮಾಹಿತಿ ತಮಗೆಲ್ಲ ಗೊತ್ತಿರಬೇಕು ಗೆಳೆಯರೆ. ಓಕೆ. ಯಾಕಂದರೆ ಹೆಚ್ಚಾಗಿ ಕರ್ನಾಟಕದ ಬಗ್ಗೆ ಪ್ರಶ್ನೆಗಳಿರುತ್ತೆ. ಉಳಿದಿರೋ 10ರಿಂದ 15 ಪ್ರಶ್ನೆಗಳು ಭಾರತದ ಸಂವಿಧಾನ, ಭಾರತದ ಭೌಗೋಳಿಕ ಬಗ್ಗೆ ಇರುತ್ತೆ. ಓಕೆ. ಸೊ ಆಪ್ಷನ್ ಎ ಉತ್ತರ ಕನ್ನಡ, ಆಪ್ಷನ್ ಬಿ ದಕ್ಷಿಣ ಕನ್ನಡ, ಆಪ್ಷನ್ ಸಿ ಹಾಸನ, ಆಪ್ಷನ್ ಡಿ ತುಮಕೂರು. ಸೊ ಬಿಲ್ ಬುಡಕಟ್ಟು ಬಂದ್ಬಿಟ್ಟು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಪ್ರಶ್ನೆ 10ರ ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರ ಕನ್ನಡ. ಉತ್ತರ ಕನ್ನಡದ ಜಿಲ್ಲೆಯಲ್ಲೇ ಕಾಳಿ ನದಿ ಕೂಡ ಹರಿಯುತ್ತೆ ಗೆಳೆಯರೆ. ಕೈಗಾ ಡ್ಯಾಮ್ ಕೂಡ ಇದೇ ಜಿಲ್ಲೆಯಲ್ಲಿದೆ. ಓಕೆ. ಕೈಗಾ ಸ್ಥಾವರ, ಕೈಗಾ ಅಣುಸ್ಥಾವರ ಏನಿದೆ ಅದು ಕೂಡ ಉತ್ತರ ಕನ್ನಡದಲ್ಲೇ ಇದೆ. ಗೆಳೆಯರೆ, ಪ್ರಶ್ನೆ 11, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕೋಯಾ ಬುಡಕಟ್ಟು ಹೆಚ್ಚಾಗಿ ಕಂಡುಬರುತ್ತದೆ? ಆಪ್ಷನ್ ಎ ಉಡುಪಿ, ಆಪ್ಷನ್ ಬಿ ಹಾಸನ, ಆಪ್ಷನ್ ಸಿ ಬೀದರ್, ಆಪ್ಷನ್ ಡಿ ತುಮಕೂರು. ನೋಡಿ ಗೆಳೆಯರೆ, ನಮಗೆಲ್ಲ ಇದೆಲ್ಲ ಗೊತ್ತೇ ಇಲ್ಲ. ಭೀಲ್ ಬುಡಕಟ್ಟು, ಕೋಯಾ ಬುಡಕಟ್ಟು ಇವೆಲ್ಲ ಜನಾಂಗಗಳು ನಮ್ಮ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಹೆಚ್ಚಾಗಿ ವಾಸಿಸ್ತಾರೆ. ಯಾವ್ಯಾವ ಜಿಲ್ಲೆ ಅಂತ ನಮಗೆ ಗೊತ್ತಿಲ್ಲ. ಬನ್ನಿ ನೋಡೋಣ. ಹಾಗಾದರೆ ಗೆಳೆಯರೆ, ಪ್ರಶ್ನೆ 11ರ ಸರಿಯಾದ ಉತ್ತರ ಆಪ್ಷನ್ ಸಿ ಬೀದರ್. ಕೋಯಾ ಬುಡಕಟ್ಟು ಜನಾಂಗ ಹೆಚ್ಚಾಗಿ ಕರ್ನಾಟಕದ ಬೀದರ್ ಜಿಲ್ಲೆಯಲ್ಲಿ ವಾಸ ಮಾಡ್ತಾರೆ. ಓಕೆ. ಪ್ರಶ್ನೆ 12, ಮೈನ್ ಕ್ಯಾಂಪ್ ಅನ್ನ ಯಾರು ಬರೆದಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ನೆಪೋಲಿಯನ್ ಬೊನಾಪಾರ್ಟೆ, ಆಪ್ಷನ್ ಬಿ ಕಾರ್ಲ್ ಮಾರ್ಕ್ಸ್, ಆಪ್ಷನ್ ಸಿ ಅಡಾಲ್ಫ್ ಹಿಟ್ಲರ್, ಆಪ್ಷನ್ ಡಿ ಬೆನಿಟೋ ಮುಸುಲಿನಿ. ಮೈನ್ ಕ್ಯಾಂಪ್ ಇದನ್ನು ಯಾರು ಬರೆದ್ರು ಅಂತ ಕೇಳಿದ್ರೆ ಇದೊಂದು ಫೇಮಸ್ ಬುಕ್ ಗೆಳೆಯರು. ಓಕೆ. ಇತಿಹಾಸದಲ್ಲಿ ಒಂದು ಫೇಮಸ್ ಆದ ಬುಕ್ ಇದು. ಪ್ರಶ್ನೆ 12ರ ಸರಿಯಾದ ಉತ್ತರ ಆಪ್ಷನ್ ಸಿ ಅಡಾಲ್ಫ್ ಹಿಟ್ಲರ್ ಬಂದ್ಬಿಟ್ಟು ಮೈನ್ ಕ್ಯಾಂಪ್ ಅನ್ನುವಂಥ ಒಂದು ಬುಕ್ಕನ್ನು ಬರೀತಾರೆ. ಅಡಾಲ್ಫ್ ಹಿಟ್ಲರ್ ಒಬ್ಬ ಆಸ್ಟ್ರಿಯನ್ ಮೂಲದ ಜರ್ಮನ್ ರಾಜಕಾರಣಿ. ಅಡಾಲ್ಫ್ ಹಿಟ್ಲರ್ನ ಮೂಲ ಆಸ್ಟ್ರಿಯಾ. ಸೊ ಒಬ್ಬ ಆಸ್ಟ್ರಿಯಾದ ಮೂಲ ಇವನು ಜರ್ಮನ್ ರಾಜಕಾರಣಿಯಾಗಿದ್ದ ಅಡಾಲ್ಫ್ ಹಿಟ್ಲರ್. 2ನೇ ವರ್ಲ್ಡ್ ವಾರ್ಗೆ ಇವನೇ ಮೇನ್ ಕಾರಣ. ಓಕೆ. ಪ್ರಶ್ನೆ 13, ಭಾರತ ಸರ್ಕಾರ ಶಿಕ್ಷಣದ ಮೇಲೂ ತೆರಿಗೆಯಿಂದ ಬರುವ ಆದಾಯವನ್ನು ಈ ಕೆಳಕಂಡ ಶಿಕ್ಷಣದ ಮೇಲಿನ ವೆಚ್ಚಕ್ಕಾಗಿ ಮೀಸಲಿಡುತ್ತದೆ. ಭಾರತ ಸರ್ಕಾರ ಶಿಕ್ಷಣದ ಮೇಲೂ ತೆರಿಗೆಯಿಂದ ಬರುವ ಆದಾಯವನ್ನು ಈ ಕೆಳಕಂಡ ಶಿಕ್ಷಣದ ಮೇಲಿನ ವೆಚ್ಚಕ್ಕಾಗಿ ಮೀಸಲಿಡುತ್ತೆ. ಯಾವ ವೆಚ್ಚಕ್ಕಾಗಿ, ಯಾವ ಶಿಕ್ಷಣ ವೆಚ್ಚಕ್ಕಾಗಿ ಮೀಸಲಿಡುತ್ತೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಉನ್ನತ ಶಿಕ್ಷಣ, ಆಪ್ಷನ್ ಬಿ ಪ್ರಾಥಮಿಕ ಶಿಕ್ಷಣ, ಆಪ್ಷನ್ ಸಿ ಮಾಧ್ಯಮಿಕ ಶಿಕ್ಷಣ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಗೆಳೆಯರೆ, ಪ್ರಶ್ನೆ 13ರ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಉನ್ನತ ಶಿಕ್ಷಣ, ಪ್ರಾಥಮಿಕ ಶಿಕ್ಷಣ ಮತ್ತು ಮಾಧ್ಯಮಿಕ ಶಿಕ್ಷಣ ಈ 3 ಶಿಕ್ಷಣಕ್ಕಾಗಿ ಭಾರತ ಸರ್ಕಾರದ ಶಿಕ್ಷಣದ ಮೇಲೂ ತೆರಿಗೆಯನ್ನು, ಆದಾಯವನ್ನು ಶಿಕ್ಷಣ ಮೇಲಿನ ವೆಚ್ಚಕ್ಕಾಗಿ ಮೀಸಲಿಡುತ್ತದೆ. ಯಾವ್ಯಾವ ಶಿಕ್ಷಣ? ಉನ್ನತ ಶಿಕ್ಷಣ, ಪ್ರಾಥಮಿಕ ಶಿಕ್ಷಣ ಮತ್ತು ಮಾಧ್ಯಮಿಕ ಶಿಕ್ಷಣಕ್ಕಾಗಿ ಇದರ ವೆಚ್ಚಕ್ಕಾಗಿ ಮೀಸಲಿಡುತ್ತದೆ. ಓಕೆ ಗೆಳೆಯರೆ, ಪ್ರಶ್ನೆ 14, ಲಂಗಮ್ ಚಾವೋಬಾ ಇತ್ತೀಚೆಗೆ ಸುದ್ದಿಯಲ್ಲಿದ್ದರು. ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದವರು? ಆಪ್ಷನ್ ಎ ಟೇಬಲ್ ಟೆನ್ನಿಸ್, ಆಪ್ಷನ್ ಬಿ ಕ್ರಿಕೆಟ್, ಆಪ್ಷನ್ ಸಿ ಆರ್ಚರಿ, ಆಪ್ಷನ್ ಡಿ ಫುಟ್ಬಾಲ್. ಗೆಳೆಯರೆ, ನಮ್ಮ ಭಾರತದವರು ಇವರು ಲಂಗಮ್ ಚಾವೋಬಾ. ಸೊ ಇತ್ತೀಚೆಗೆ ಸುದ್ದಿಯಲ್ಲಿರ್ತಾರೆ. ಇವರು ಯಾವ ಕ್ರೀಡೆಗೆ ಸಂಬಂಧಪಟ್ಟವರು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 14ರ ಸರಿಯಾದ ಉತ್ತರ ಆಪ್ಷನ್ ಡಿ ಫುಟ್ಬಾಲ್. ಗೆಳೆಯರೆ, ಫುಟ್ಬಾಲ್ ಆಟಕ್ಕೆ ಸಂಬಂಧಪಟ್ಟಂಥವ್ರು ಯಾರು? ಲಂಗಮ್ ಚಾವೋಬಾ. ಓಕೆ. ಸುನಿಲ್ ಚೇಟ್ರಿ ಕೂಡ ಫುಟ್ಬಾಲ್ ಆಡ್ತಾರೆ.
ಗೆಳೆಯರೆ ಪ್ರಶ್ನೆ 15, ಕರ್ನಾಟಕದ ಯಾವ ವಿಮಾನ ನಿಲ್ದಾಣ ಬಿಲ್ಡ್ ಇಂಡಿಯಾ ಇನ್ಫ್ರಾ ಪ್ರಶಸ್ತಿ 2024 ಪಡೆದುಕೊಂಡಿದೆ? ಆಪ್ಷನ್ ಎ ಬೆಳಗಾವಿ, ಆಪ್ಷನ್ ಬಿ ಕಲಬುರಗಿ, ಆಪ್ಷನ್ ಸಿ ಶಿವಮೊಗ್ಗ, ಆಪ್ಷನ್ ಡಿ ಮಂಗಳೂರು. ಪ್ರಶ್ನೆ ಏನಪ್ಪ ಕೇಳ್ತಾ ಇದ್ದಾರೆ ಅಂದರೆ, ಕರ್ನಾಟಕದ ಯಾವ ವಿಮಾನ ನಿಲ್ದಾಣ ಬಿಲ್ಡ್ ಇಂಡಿಯಾ ಇನ್ಫ್ರಾ ಪ್ರಶಸ್ತಿ 2024 ಪಡೆದುಕೊಂಡಿದೆ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 15ರ ಸರಿಯಾದ ಉತ್ತರ ಆಪ್ಷನ್ ಡಿ ಮಂಗಳೂರು ಗೆಳೆಯರೆ. ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ. ಓಕೆ, ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಿಲ್ಡ್ ಇಂಡಿಯಾ ಇನ್ಫ್ರಾ ಪ್ರಶಸ್ತಿ 2024 ಸಿಕ್ಕಿದೆ. ಓಕೆ, ಪ್ರಶ್ನೆ 16, ಏಪ್ರಿಲ್ನಲ್ಲಿ ಕೆಳಗಿನವುಗಳಲ್ಲಿ ಯಾವ ರಾಜ್ಯದಲ್ಲಿ ಬೊಹಾಗ್ ಬಿಹು ಅಥವಾ ರಂಗಾಲಿ ಬಿಹು ಉತ್ಸವ ಆಚರಿಸಲಾಯಿತು? ಆಪ್ಷನ್ ಎ ಮಣಿಪುರ್, ಆಪ್ಷನ್ ಬಿ ನಾಗಾಲ್ಯಾಂಡ್, ಆಪ್ಷನ್ ಸಿ ಅರುಣಾಚಲ್ ಪ್ರದೇಶ್, ಆಪ್ಷನ್ ಡಿ ಅಸ್ಸಾಂ. ಗೆಳೆಯರಿ 4 ಸ್ಟೇಟ್ ಏನು ಕೊಟ್ಟಿದ್ದೀನಿ, 4 ಸ್ಟೇಟು 7 ಸಿಸ್ಟರ್ಗೆ ಸಂಬಂಧಪಟ್ಟವು, ಈಶಾನ್ಯ ರಾಜ್ಯಗಳು ಅಂತಾರೆ, ಭಾರತದ ಈಶಾನ್ಯ ರಾಜ್ಯಗಳು ಅಂತಾರೆ. ಯಾವುವು? ಮಣಿಪುರ್, ನಾಗಾಲ್ಯಾಂಡ್, ಅರುಣಾಚಲ್ ಪ್ರದೇಶ್, ಅಸ್ಸಾಂನ ಈಶಾನ್ಯ ರಾಜ್ಯಗಳು 7 ಸಿಸ್ಟರ್ಸ್ ಅಂತ ಕರೀತಾರೆ. ಉಳಿದಿರೋ 3 ರಾಜ್ಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಬೊಹಾಗ್ ಬಿಹು ಅಥವಾ ರಂಗಾಲಿ ಬಿಹು ಇದೊಂದು ಫೇಮಸ್ ಆದ ಉತ್ಸವ. ಈ ಉತ್ಸವನ ಯಾವ ರಾಜ್ಯದಲ್ಲಿ ಆಚರಣೆಯನ್ನು ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ಗೆಳೆಯರೆ ಪ್ರತಿ ಎಕ್ಸಾಮ್ನಲ್ಲೂ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದೊಂದು ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಓಕೆ, ಸೊ ಪ್ರಶ್ನೆ 16ರ ಸರಿಯಾದ ಉತ್ತರ ಆಪ್ಷನ್ ಡಿ ಅಸ್ಸಾಂನಲ್ಲಿ, ಅಸ್ಸಾಂ ರಾಜ್ಯದಲ್ಲಿ ಬೊಹಾಗ್ ಬಿಹು ಅಥವಾ ರಂಗಾಲಿ ಬಿಹು ಉತ್ಸವನ ಆಚರಣೆಯನ್ನು ಮಾಡ್ತಾರೆ ಏಪ್ರಿಲ್ ತಿಂಗಳಲ್ಲಿ. ಓಕೆ, ಅಸ್ಸಾಂ ರಾಜ್ಯದ ನೀವು ಬಂದ್ಬಿಟ್ಟು ದೀಸ್ಪುರ್ ಗೆಳೆಯರೆ. ಗೆಳೆಯರೆ ಪ್ರಶ್ನೆ 17, ತೋಡಾ ಗುಡ್ಡಗಾಡು ಜನಾಂಗ ಯಾವ ದೇಶದಲ್ಲಿ ವಾಸಿಸ್ತಾರೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ನೈಜೀರಿಯಾ, ಆಪ್ಷನ್ ಬಿ ಕಾಂಗೋ, ಆಪ್ಷನ್ ಸಿ ಕಲಹರಿ, ಆಪ್ಷನ್ ಡಿ ಭಾರತ. ತೋಡಾ ಗುಡ್ಡಗಾಡು ಜನಾಂಗ ಯಾವ ದೇಶದಲ್ಲಿ ವಾಸಿಸ್ತಾರೆ ಹೆಚ್ಚಾಗಿ ಅಂತ ಕೇಳ್ತಾ ಇದ್ದಾರೆ. ಗೆಳೆಯರೆ ಪ್ರಶ್ನೆ 17ರ ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತ ದೇಶ. ನಮ್ಮ ದೇಶದಲ್ಲಿ ತೋಡಾ ಗುಡ್ಡಗಾಡು ಜನಾಂಗ ಹೆಚ್ಚಾಗಿ ವಾಸಿಸ್ತಾರೆ. ಗೆಳೆಯರೆ ಪ್ರಶ್ನೆ 18, ಬುಷ್ಮನ್ ಗುಡ್ಡಗಾಡು ಜನಾಂಗ ಯಾವ ದೇಶದಲ್ಲಿ ವಾಸಿಸ್ತಾರೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಕಲಹರಿ, ಆಪ್ಷನ್ ಸಿ ಕಾಂಗೋ ಬೆಸಿನ್, ಆಪ್ಷನ್ ಡಿ ನೈಜೀರಿಯಾ. ಗೆಳೆಯರೆ ಬುಷ್ಮನ್ ಅನ್ನುವಂಥ ಒಂದು ಜನಾಂಗ ಗುಡ್ಡಗಾಡು ಪ್ರದೇಶಗಳಲ್ಲಿ ಕಾಡಿನಲ್ಲಿ ವಾಸಿಸ್ತಾರೆ. ಸೊ ಈ ಜನಾಂಗ ಯಾವ ದೇಶದಲ್ಲಿ ಹೆಚ್ಚಾಗಿ ವಾಸಿಸ್ತಾರೆ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 18ರ ಸರಿಯಾದ ಉತ್ತರ ಆಪ್ಷನ್ ಬಿ ಕಲಹರಿಯಲ್ಲಿ. ಬುಷ್ಮನ್ ಗುಡ್ಡಗಾಡು ಜನಾಂಗ ಕಲಹರಿಯಲ್ಲಿ ಹೆಚ್ಚಾಗಿ ವಾಸಿಸ್ತಾರೆ. ಕಲಹರಿ ಮರುಭೂಮಿ ಆಫ್ರಿಕಾ ಖಂಡದಲ್ಲಿ ಸುಮಾರು 9 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಹರಡಿಕೊಂಡಿರುವ ಒಂದು ಮರುಭೂಮಿ. ಓಕೆ, ಪ್ರಶ್ನೆ 19, ತೆಲಂಗಾಣ ರಾಜ್ಯದ ರಚನೆಯಾದ ಬಳಿಕ ಎಷ್ಟು ವರ್ಷಗಳ ಕಾಲ ಹೈದರಾಬಾದನ್ನು ತೆಲಂಗಾಣ ಮತ್ತು ಆಂಧ್ರಪ್ರದೇಶ 2 ರಾಜ್ಯಗಳ ಜಂಟಿ ರಾಜಧಾನಿಯಾಗಿರಲು ಅವಕಾಶ ನೀಡಲಾಗಿತ್ತು? ಗೆಳೆಯರೆ ಕರೆಂಟ್ ಅಫೇರ್ಸಲ್ಲಿ ಬರುತ್ತಿದ್ದು. ಆಪ್ಷನ್ ಎ 5 ವರ್ಷಗಳು, ಆಪ್ಷನ್ ಬಿ 10 ವರ್ಷಗಳು, ಆಪ್ಷನ್ ಸಿ 3 ವರ್ಷಗಳು, ಆಪ್ಷನ್ ಡಿ 6 ವರ್ಷಗಳು. ಏನಾಗುತ್ತೆ, ಆಂಧ್ರ ಪ್ರದೇಶದಿಂದ ತೆಲಂಗಾಣ ಪ್ರತ್ಯೇಕ ರಾಜ್ಯವಾಗುತ್ತೆ. ರಾಜ್ಯ ರಚನೆ ಆದಮೇಲೆ ಕೆಲವು ವರ್ಷಗಳ ಕಾಲ ಹೈದರಾಬಾದನ್ನು ತೆಲಂಗಾಣ ರಾಜ್ಯವಾಗಿ ಇಡಬೇಕು ಅಂತ ಒಂದು ಸಂವಿಧಾನ ಸಣ್ಣ ತಿದ್ದುಪಡಿ ಆಗುತ್ತೆ. ಸೊ ಅದರ ಪ್ರಕಾರ ಎಷ್ಟು ವರ್ಷಗಳ ಕಾಲ ಹೈದರಾಬಾದನ್ನು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶಕ್ಕೆ ಜಂಟಿ ರಾಜಧಾನಿಯಾಗಿ ಇರಲು ಅವಕಾಶ ಕೊಡಲಾಗಿತ್ತು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 19ರ ಸರಿಯಾದ ಉತ್ತರ ಆಪ್ಷನ್ ಬಿ 10 ವರ್ಷ ಗೆಳೆಯರೆ. 2014 ಜೂನ್ 2ರಿಂದ 10 ವರ್ಷಗಳ ಮೀರದಂತೆ ತೆಲಂಗಾಣ ರಾಜ್ಯ ಮತ್ತು ಆಂಧ್ರ ಪ್ರದೇಶ ರಾಜ್ಯಕ್ಕೆ ಜಂಟಿಯಾಗಿ ಹೈದರಾಬಾದನ್ನು ರಾಜಧಾನಿಯಾಗಿರಿಸಲು ಹೇಳಿತ್ತು. ಇವಾಗ ಅದು ಕ್ಯಾನ್ಸಲ್ ಆಗಿದೆ. ಯಾಕಂದರೆ 10 ವರ್ಷ 2024 ಜೂನ್ 2ಕ್ಕೆ 10 ವರ್ಷ ಮುಗಿದಿದೆ. ಸೊ ಅದರಿಂದ ಈಗ ಬಂದ್ಬಿಟ್ಟು ಅಮರಾವತಿ, ತೆಲಂಗಾಣಗೆ ಅಮರಾವತಿ ರಾಜಧಾನಿಯಾಗಿ ಕಂಟಿನ್ಯೂ ಆಗ್ತಾ ಇದೆ. ಓಕೆ ಗೆಳೆಯರೆ, ಇವತ್ತಿನ ನಮ್ಮ ಈ ಕ್ಲಾಸ್ನ ಅಂತಮ ಮತ್ತು ಕೊನೆಯ ಪ್ರಶ್ನೆ, ಅನ್ಸರ್ಟನ್ ಗ್ಲೋರಿ ಇಂಡಿಯಾ ಆ್ಯಂಡ್ ಇಟ್ಸ್ ಕಾಂಟ್ರಡಿಕ್ಷನ್ ಎಂಬ ಕೃತಿಯನ್ನು ಯಾರು ಬರೆದಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಜಗದೀಶ್ ಭಗವತಿ, ಆಪ್ಷನ್ ಬಿ ಅಮಾರ್ತ್ಯ ಸೇನ್, ಆಪ್ಷನ್ ಸಿ ನರೇಂದ್ರ ಮೋದಿ, ಆಪ್ಷನ್ ಡಿ ಜವಾಹರ್ಲಾಲ್ ನೆಹರು. ಗೆಳೆಯರೆ, ಆ್ಯನ್ ಅನ್ಸರ್ಟನ್ ಗ್ಲೋರಿ ಇಂಡಿಯಾ ಆ್ಯಂಡ್ ಇಟ್ಸ್ ಕಾಂಟ್ರಡಿಕ್ಷನ್ ಎಂಬ ಕೃತಿಯನ್ನು ಯಾರು ಬರೆದ್ರು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 20ರ ಸರಿಯಾದ ಉತ್ತರ ಆಪ್ಷನ್ ಬಿ ಅಮಾರ್ತ್ಯ ಸೇನ್ ಗೆಳೆಯರೆ. ಅಮಾರ್ತ್ಯ ಸೇನ್ ಅವರು ಆ್ಯನ್ ಅನ್ಸರ್ಟನ್ ಗ್ಲೋರಿ ಇಂಡಿಯಾ ಆ್ಯಂಡ್ ಇಟ್ಸ್ ಕಾಂಟ್ರಡಿಕ್ಷನ್ ಅನ್ನುವಂಥ ಕೃತಿಯನ್ನು ಬರೆದಿದ್ದಾರೆ. ಅಮಾರ್ತ್ಯ ಸೇನ್ ಅವರಿಗೆ 1998 ವರ್ಷದ ನೊಬೆಲ್ ಪ್ರಶಸ್ತಿ ಹಾಗೂ 1999 ವರ್ಷದಲ್ಲಿನ ಭಾರತ ಸರ್ಕಾರ ನೀಡುವ ಅತ್ಯುನ್ನತ ಪ್ರಶಸ್ತಿಯಾದ ಭಾರತ ರತ್ನವೂ ಸೇರಿದಂತೆ ವಿಶ್ವದಾದ್ಯಂತ ಅನೇಕ ಪ್ರಶಸ್ತಿ ಗೌರವಗಳು ಸಂದಿವೆ. ಓಕೆ ಗೆಳೆಯರೆ, ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ನಾವು ತಿಳಿಸ್ಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ
ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ. ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಗೆಳೆಯರೆ.